ಇವರು ಫಾರ್ಮಿಂಗ್ ಮಾಡಿಕೊಂಡ್ರೆ ಪ್ರತಿ ವರ್ಷಕ್ಕೆ 3.5 ಕೋಟಿ ರೆವೆನ್ಯೂ ಮಾಡ್ತಾರೆ. 3.5 ಕೋಟಿ, ಅದು ಬರೀ 3 ಎಕರೆಯಲ್ಲಿ ಮಾತ್ರ. ಯಾವ ಫಾರ್ಮಿಂಗು, ಆ ಬೆಳೆಗೆ ಯಾಕಷ್ಟು ಡಿಮ್ಯಾಂಡು, ಫಸ್ಟ್ ಆಫ್ ಆಲ್ ಯಾರು ಇವರು, ಈ ಎಲ್ಲ ಡೌಟ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಇದೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಈ ವಿಡಿಯೋನ ಆದಷ್ಟು ನಿಮಗೆ ಗೊತ್ತಿರೋ ರೈತರಿಗೆ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಈ ಫಾರ್ಮಿಂಗನ್ನು ಸ್ಟಾರ್ಟ್ ಮಾಡಬಹುದು. ನಾವು ಕಮ್ ಟು ದ ಪಾಯಿಂಟ್. ಇವರು ರಿಷಿಕೇಶ್ ಅಂತ, ಇವರು ಸತಾರ್ ಜಿಲ್ಲೆಯ ಮಹಾರಾಷ್ಟ್ರದವರು. ಇವರು ಮೊದಲು ಕಾರ್ಪೊರೇಟಿವ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವ್ರು ಕೊಡ್ತಾ ಇರೋ ಸ್ಯಾಲ್ರಿ ಇವರ ಮನೆ ಮೇಂಟೆನೆನ್ಸ್ಗೆ, ಇವರ ಎಜುಕೇಷನ್ಗೆ ಸಾಲ್ತಾ ಇರಲಿಲ್ಲ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾರೆ, ಓನಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಅಗ್ರಿಕಲ್ಚರಿಗೆ ಬರ್ತಾರೆ. ಸೊ ಅಗ್ರಿಕಲ್ಚರಿಗೆ ಬಂದಾಗ ಕಾಮನ್ ಬೆಳೆಗಳನ್ನು ಬೆಳೀತಾ ಇರ್ತಾರೆ, ಲೈಕ್ ಗೋಧಿ, ಜೋಳ, ಅಕ್ಕಿ. ಸೊ ಇದ್ರೊಳಗಡೆ ಅಂತ ಏನು ಪ್ರಾಫಿಟ್ ಇಲ್ಲ ಅಂತ ತಿಳ್ಕೊಂಡು ಸೊ ಇವರು ಏನಾದರೂ ಯೂನಿಕಾಗಿ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಅಲೋವೆರಾ. ಹೌದು, 2007ರಲ್ಲಿ ಸ್ಟಾರ್ಟಿಂಗ್ ಇವರು 4,000 ಪ್ಲಾಂಟ್ಸ್ಗಳನ್ನು ಹಚ್ತಾರೆ. ಇವತ್ತಿಗೆ ಇದನ್ನು 3 ಎಕರೆಗೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಸೊ ಈ ಅಲೋವೆರಾ ಬೆಳೆಗಳು ಬಂದ ಮೇಲೆ ಅದರ ಎಲೆ ಮತ್ತು ಅದರ ಜೆಲ್ಲನ್ನು ಫಾರ್ಮಾ ಆ್ಯಂಡ್ ಕಾಸ್ಮೆಟಿಕ್ ಕಂಪನೀಸ್ಗಳಿಗೆ ಸೆಲ್ ಮಾಡ್ತಾರೆ. ಸೊ ಅವರು ಕೂಡ ಇದ್ದಲ್ಲೇ ಬಂದು ಬೈ ಮಾಡ್ತಾರೆ, ಯಾಕಂದರೆ ಈ ಪ್ರಾಡಕ್ಟಿಗಿರೋ ಡಿಮ್ಯಾಂಡ್ ಆ ರೀತಿ ಇದೆ. ಆಗಲೇ ಹೇಳ್ದಂಗೆ ಇವರ ಪ್ರತಿ ವರ್ಷದ ರೆವೆನ್ಯೂ ಬಂದು 3.5 ಕೋಟಿ. ಸೊ ಇದರೊಳಗಡೆ ಅವ್ರ ಮಾರ್ಜಿನ್ ಬಂದು 30% ಅಂದರೆ 1,05,00,000. ಪ್ರತಿ ವರ್ಷಕ್ಕೆ ಇವರು ಅರ್ನ್ ಮಾಡೋದು 1,05,00,000. ಯಾವ IT ಕಂಪ್ನಿ ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ದುಡಿತಾರೆ ಹೇಳಿ ಅಲ್ವಾ? ಸೊ ಇದೇ ರೀತಿ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.